ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಚೆನ್ನಾಗಿದ್ದೀರಾ ಅಂತ ಕೇಳೋದು ಅದು ಒಂಥರ ಭಾಗ್ಯ, ಗೊತ್ತಾ? ಇನ್ನೊಬ್ಬರ ಹಿತವನ್ನು ಮತ್ತು ಇನ್ನೊಬ್ಬರ ಆ ಕಷ್ಟದಲ್ಲಿ ಚೆನ್ನಾಗಿದ್ದೀರಾ ಅಂತ ಕೇಳೋದು ಅದೊಂದು ದೊಡ್ಡ ವಿಷಯ. ನನ್ನ ಪ್ರಿಯರೇ, ಆದ್ದರಿಂದ ನೀವೆಲ್ಲರೂ ಕ್ರಿಸ್ತನಲ್ಲಿ ಚೆನ್ನಾಗಿರಬೇಕು ಅಂತ ಬೇಡ್ಕೊಳ್ಳೋಣ. ಮತ್ತು ಅದು ಮಾತ್ರವಲ್ಲ, ಇವತ್ತು ಯೇಸುವೊಂದಿಗೆ ಈ ಕಾರ್ಯಕ್ರಮದಲ್ಲಿ ದೇವರು ನಿಮ್ಮೊಟ್ಟಿಗೆ ಹೇಳುವಂಥ ವಾರ್ತೆ ಏನು, ಬನ್ನಿರಿ ಓದೋಣ. ಫಿಲಿಪ್ಪಿ ಅವರಿಗೆ ಬರೆದಂಥ ಪುಸ್ತಕ 4ನೇ ಅಧ್ಯಾಯ 6ನೇ ವಚನ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತೆ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಹಲ್ಲೆಲೂಯಾ. ನೋಡಿಮ್ಮ, ಯಾರಾದರೂ ಇದನ್ನು ಹೇಳೋದಕ್ಕೆ ಸಾಧ್ಯನಾ? ಯಾವುದೇ ಒಂದು ವಿಷಯದಲ್ಲಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಚೆನ್ನಾಗಿ ಓದಬೇಕು, ಒಳ್ಳೆ ರ್ಯಾಂಕ್ ಪಡಿಬೇಕು, ಟೀಚರ್ಸು ಪ್ಯಾರೆಂಟ್ಸನ್ನು ನೋಡಿದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂತ ಹೇಳಬೇಕು, ಅದು ತುಂಬ ಆಸೆ ಅವರಿಗೆ. ಮತ್ತು ಓದಿ ಮುಗಿಸಿದ ಮೇಲೆ ಮತ್ತು ಡಿಗ್ರಿ ಮುಗಿಸಿದ್ರೆ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಗಬೇಕು, ಅದು ಒಂದು ಆಸೆ. ಕೆಲಸ ಸೇರಿದ ಮೇಲೆ ಅದರಲ್ಲಿ ಒಂದು ಪ್ರಮೋಷನ್ ಸಿಗಬೇಕು, ಅದು ಒಂದು ಆಸೆ. ಮಾಡುವಂಥ ವ್ಯಾಪಾರದಲ್ಲಿ ಒಳ್ಳೆ ಲಾಭ, ಪ್ರಾಫಿಟ್ ಸಿಗಬೇಕು, ಅದು ಒಂದು ಆಸೆ. ಅದನ್ನೇ ಎಲ್ಲ ಮನುಷ್ಯನಿಗೂ ಇರುವಂಥ ಆಸೆ. ಇದಕ್ಕಾಗಿಯೇ ಚಿಂತೆ ಪಡ್ತಾರೆ. ಇಂಥ ಚಿಂತೆಗಳಿಂದಾನೇ ಒಂದೊಂದು ದಿನವೂ ಮನುಷ್ಯರು ತುಂಬಿರ್ತಾರೆ ನನ್ನ ಪ್ರಿಯರೇ. ಆದುದರಿಂದ ಓದುವಂಥ ಯೌವನಸ್ಥರಿಗೂ ಚಿಕ್ಕ ಮಕ್ಕಳಿಗೂ ದೇವರು ಹೇಳುವುದು, ನಿಮ್ಮ ಎಲ್ಲ ವಿಷಯದಲ್ಲಿ ಒಳ್ಳೆ ರ್ಯಾಂಕ್ ಬರಬೇಕಾ, ಚೆನ್ನಾಗಿ ಸ್ತೋತ್ರ ಮಾಡಿ, ಚೆನ್ನಾಗಿ ಪ್ರಾರ್ಥನೆ ಮಾಡಿ ಮತ್ತು ಮಾಡಿಬಿಟ್ಟು ನನ್ನನ್ನು ಕೇಳಿ, ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಮಾಡಿ ಮುಗಿಸಿ ಕೆಲಸಕ್ಕಾಗಿ ಇವತ್ತು ಕಾಯ್ತಾ ಇದ್ದೀರಾ? ನಿಮಗೆ ಒಳ್ಳೆ ಕಂಪನಿಯಲ್ಲಿ ನಾನು ಕೆಲಸವನ್ನು ಸಿದ್ಧ ಮಾಡಿ ಇಟ್ಟಿದ್ದೇನೆ, ನನ್ನನ್ನು ಕೇಳಿ, ಅದನ್ನು ನಾನು ನಿಮಗೆ ಕೊಡ್ತೇನೆ. ನನ್ನ ಪ್ರಿಯರೇ, ಅದೇ ರೀತಿಯಾಗಿ ಒಳ್ಳೆ ವ್ಯಾಪಾರ ಮಾಡಬೇಕು, ವ್ಯಾಪಾರದಲ್ಲಿ ಬಿಸ್ನೆಸ್ಸಲ್ಲಿ ನಿಮಗೆ ಒಳ್ಳೆ ಪ್ರಾಫಿಟ್ ಆಗಬೇಕು. ನಾನು ನೋಡ್ತಾ ಇದ್ದೀನಿ, ಬಟ್ ಪ್ರಾಫಿಟೇ ಇಲ್ಲ, ಮುಚ್ಚಿಬಿಡಬೇಕು ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳ್ತೀರಾ? ಬೇಡ ಬೇಡ ಬೇಡ, ನಿಮ್ಮ ಯೋಚನೆಗಳನ್ನೆಲ್ಲ ಏಸಪ್ಪ ಮೇಲೆ ಇಕ್ಕಿ ಅಂತ ಹೇಳ್ತಾರೆ. ನನ್ನ ಪ್ರಿಯರೇ, ಒಂದಮ್ಮ ಒಂದು ತುಂಬ ವೆಯ್ಟನ್ನು ಹೊತ್ತುಕೊಂಡು ರೋಡಲ್ಲಿ ಹೋಗ್ತಾ ಇದ್ರಂತೆ. ಆವಾಗ ಒಬ್ಬರು ಆ ದಾರಿಯಲ್ಲಿ ಕಾರಲ್ಲಿ ಕ್ರಾಸ್ ಮಾಡ್ತಾ ಇದ್ರು. ಎಷ್ಟೋ ಜನ ಮಾಡ್ತಾರೆ. ಆ ಒಂದು ವ್ಯಕ್ತಿ ತುಂಬ ಕರುಣೆ ತುಂಬಿದವರು ಆದ್ದರಿಂದ ಆ ಅಮ್ಮ ಇರೋದನ್ನು ನೋಡಿದ್ರು. ನೋಡಿಬಿಟ್ಟು ಅವ್ರು ಹೇಳಿದ್ರು, ಹೆಂಗೂ ಕಾರಲ್ಲಿ ಖಾಲಿಯಾಗಿ ಹೋಗ್ತಾ ಇದ್ದೀನಿ, ಈ ಅಮ್ಮನ ಏರಿಸ್ಕೊಳ್ಳೋಣ, ಕಾರಲ್ಲಿ ಎಲ್ಲಿ ಹೋಗ್ತಾರೋ ಅಲ್ಲಿ ಹೋಗಿ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು, ಏನಮ್ಮ ತುಂಬ ವೆಯ್ಟ್ ಹೊತ್ಕೊಂಡಿದ್ಯಾ, ಬಾ ನನ್ನ ಕಾರಲ್ಲಿ ಕೂತ್ಕೊ, ನಾನು ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಹೇಳಿದ್ರಂತೆ. ಆಯಿತು ಅಂತ ಹೇಳಿಬಿಟ್ಟು ಅಮ್ಮ ಕಾರಲ್ಲಿ ಕೂತ್ಕೊಂಡು ಸ್ವಲ್ಪ ದೂರ ಹೋಗ್ತಾ ಇರಬೇಕಾದ್ರೆ ಆ ಓಡಿಸ್ತಾ ಇರೋರು ಕನ್ನಡಿಯಲ್ಲಿ ಮಿರರಲ್ಲಿ ನೋಡಿದ್ರು, ಆ ಅಮ್ಮ ವೆಯ್ಟ್ ತಗೊಂಡಿದ್ದಾರೇ ಅವ್ರನ್ನ ಕಾರಲ್ಲಿ ಕೂರಿಸಿದ್ದು. ಕಾರಲ್ಲಿ ಕೂತ್ಕೊಂಡು ತಲೆ ಮೇಲೆ ಇರೋ ವೆಯ್ಟ್ ಮಾತ್ರ ಹಂಗೆ ಇದೆ. ಕಾರಲ್ಲಿ ಕೂತ್ಕೊಂಡಿದ್ದಾರೆ, ಬಟ್ ತಲೆ ಮೇಲೆ ಇರೋ ವೆಯ್ಟ್ ಮಾತ್ರ ಹಂಗೆ ಇದೆ. ಅಯ್ಯೋ, ಆ ಓಡಿಸ್ತಾ ಇರೋರು ಕಾರು ನಿಲ್ಲಿಸ್ಬಿಟ್ರು. ಅಮ್ಮ, ಆ ತಲೆ ಮೇಲೆ ಇರೋ ವೆಯ್ಟನ್ನ ಕೆಳಗಿಡಮ್ಮ, ನಾನು ನಿನ್ನನ್ನು ಕಾರಲ್ಲಿ ಹತ್ತಿಸ್ಕೊಂಡಿದ್ದು ಒಂದೇ ಕಾರಣ ಏನು ಗೊತ್ತಾ? ನಿನ್ನ ತಲೆಯಲ್ಲಿರುವಂಥ ವೆಯ್ಟನ್ನು ಕೆಳಗಿಳಿಸ್ಬೇಕು ಅನ್ನೋದಕ್ಕಾಗಿಯೇ ನಾನು ಕಾರಲ್ಲಿ ಹತ್ತಿಸ್ಕೊಂಡೆ. ಕಾರಲ್ಲಿ ಕೂತ್ಕೊಂಡು ಕೂಡ ತಲೆ ಮೇಲೇ ಇಟ್ಕೊಂಡಿದ್ಯಲ್ಲಮ್ಮ. ಇವತ್ತು ಅನೇಕ ಜನರು ಏನು ಗೊತ್ತಾ ನನ್ನ ಪ್ರಿಯರೇ, ನಾವು ವಾಕ್ಯವನ್ನು ಕೇಳ್ತೇವೆ, ಇವಾಗ ನೀವು ನೆನೆಸ್ಕೊಳ್ತೀರ, ವಾಕ್ಯವನ್ನು ಕೇಳ್ತೇವೆ, ಓದುತ್ತೇವೆ, ಆದರೂ ಕೂಡ ಎಲ್ಲ ಭಾರಗಳನ್ನು ನಮ್ಮ ಮನಸ್ಸಲ್ಲಿ, ಇದು ನನ್ನಿಂದನೇ ಸಾಧ್ಯ, ಇದು ನನ್ನಿಂದನೇ ಸಾಧ್ಯ, ಇದು ನಾನೇ ಮಾಡೋಕ್ಕಾಗೋದು. ಪ್ರಾರ್ಥನೆ ಮಾಡ್ತಾರೆ, ಚಿಂತೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ಚಿಂತೆ ಮಾಡ್ತಾರೆ. ಆದರೆ ಇವತ್ತು ದೇವರು ನಿಮ್ಮನ್ನು ಹೇಳ್ತಾರೆ, ಯಾವ ಚಿಂತೆ ಮಾಡಬೇಡಿ, ನನ್ನ ಮೇಲೆ ಇಕ್ಬಿಟ್ರ ನೀವು ಇರ್ರಿ. ಆ ಕಾರಲ್ಲಿ ಕೂತ್ಕೊಂಡಿರೋ ಅಮ್ಮನ ನೋಡಿದ್ದೆ, ಆ ಡ್ರೈವರ್ ಹೇಳಿದ್ರಲ್ಲ, ಆ ಥರ ಏಸಪ್ಪ ನಿಮ್ಮನ್ನು ಹೇಳ್ತಾರೆ, ನನ್ನನ್ನು ಕರೆದುಬಿಟ್ಟು ಪ್ರಾರ್ಥನೆ ಮಾಡಿಬಿಟ್ಟು, ನೀನು ಯಾಕೆ ಎಲ್ಲ ಚಿಂತೆನ ನಿನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ, ನನ್ನ ಮೇಲೆ ಹಾಕ್ಬಿಟ್ಟಿದ್ದಾನೆ. ಏಸಪ್ಪ, ಈ ಚಿಂತೆನ ನಿನ್ನ ಮೇಲೆ ಇಕ್ತೇನೆ ಸ್ವಾಮಿ. ಚಿಕ್ಕ ಮಕ್ಕಳು ಓದುವಂಥ ವಿಷಯದಲ್ಲಿ ಒಳ್ಳೆ ರ್ಯಾಂಕ್ ಬರಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಓದ್ಬಿಟ್ಟು ಅದನ್ನು ನನ್ನ ಮೇಲೆ ಇಡ್ರಿ, ನಾನು ಅದನ್ನು ನೋಡ್ಕೊಳ್ತೇನೆ. ಒಳ್ಳೆ ಕೆಲಸ ಬೇಕಾ, ನನಗೆ ಒಳ್ಳೆ ಕೆಲಸ ಕೊಡಪ್ಪ, ನಾನು ಈ ಕಡೆ ಹೋಗ್ತಾ ಇದ್ದೀನಿ ಸ್ವಾಮಿ, ಇದನ್ನು ನನಗೆ ಇಟ್ಟಿರುವುದಕ್ಕಾಗಿ ಸ್ತೋತ್ರಪ್ಪ, ನಿನ್ನನ್ನು ನಂಬ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೋಗಿ, ನಿಮಗೆ ಖಂಡಿತ ಇವತ್ತು ಒಂದು ಅದ್ಭುತ ನಡೀತದೆ ನನ್ನ ಪ್ರಿಯರೇ. ನಿಮ್ಮ ವ್ಯಾಪಾರದಲ್ಲಿ ಇಷ್ಟು ದಿನ ನೀವು ಲಾಸನ್ನು ನೋಡಿದ್ದೀರಾ, ಇವತ್ತು ದೇವರು ಅದನ್ನು ಚೇಂಜ್ ಮಾಡಿ ಹಾಕ್ತಾರೆ. ಯಾವಾಗ ಗೊತ್ತಾ? ಏಸಪ್ಪ, ಈ ವಿಷಯವನ್ನು ನಿನ್ನ ಮೇಲೆ ಇಕ್ತೀನಿ ಅಪ್ಪ ಅಂತ ಹೇಳಿಬಿಟ್ಟು ಹೋಗಿ, ಖಂಡಿತವಾಗಿ ನೀವು ಮಾಡುವಂಥ ಕೃತಜ್ಞತೆ ಸ್ತೋತ್ರವು ನಿಮ್ಮ ಕಾರ್ಯಗಳನ್ನು ಬದಲಾಯಿಸಿ ಒಂದು ಆಶೀರ್ವಾದವನ್ನು ಕೊಡ್ತದೆ ನನ್ನ ಪ್ರಿಯರೇ. ಬನ್ನಿರಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆ ಆ ದೇವರೇ, ಈ ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಈಗ
ಕರ್ತನೆ ಸ್ತೋತ್ರ ರಾಜ. ಅಪ್ಪ, ನನ್ನೊಂದಿಗೆ ಪ್ರಾರ್ಥನೆ ಮಾಡುವಂಥ ಒಬ್ಬೊಬ್ಬರ ಚಿಂತ ಭಾರಗಳನ್ನು ಕರ್ತನೆ ಅಪ್ಪ, ಅವರಲ್ಲಿ ಇರುವಂಥ ಎಲ್ಲ ಬಾಧೆಗಳನ್ನು ನಿನ್ನ ಮೇಲೆ ಇಡ್ತೇನೆ ಸ್ವಾಮಿ. ಏಸಪ್ಪ, ಇಷ್ಟು ದಿನ ಅವರು ಹೊತ್ತಿ ಸಾಕಾಗಿದ್ದಾರೆ ಅಪ್ಪ ಕರ್ತನೆ. ಕೆಲಸದ ಮೇಲೆ ಕರ್ತನೆ ಸ್ತೋತ್ರ, ಕೆಲಸದ ವಿಷಯವಾಗಿ, ಬಿಸ್ನೆಸ್ ವಿಷಯವಾಗಿ ಕರ್ತನೆ, ಇಷ್ಟು ದಿನ ಕರ್ತನೆ ಸೋತೋಗಿರುವಂಥ ವಿಷಯವಾಗಿ, ಓದುವಂಥ ವಿಷಯದಲ್ಲಿ ಕರ್ತನೇ ಸ್ತೋತ್ರ, ಎಲ್ಲ ಕಾರ್ಯಗಳನ್ನು ನಿನ್ನ ಮೇಲೆ ಇಡ್ತೇನೆ ಅಪ್ಪ ಕರ್ತನೆ. ಮಕ್ಕಳನ್ನು ಅಪ್ಪ ಲಘು ಹಾಕು ಸ್ವಾಮಿ ಕರ್ತನೆ ಸ್ತೋತ್ರ ರಾಜ. ಅವರನ್ನು ಆಶೀರ್ವದಿಸಪ್ಪ, ಜ್ಞಾನದಿಂದ ತುಂಬಿಸು ಸ್ವಾಮಿ. ಒಳ್ಳೆ ಕಂಪನಿಯಲ್ಲಿ ಕೆಲಸವನ್ನು ಕೊಡಪ್ಪ. ವ್ಯಾಪಾರದಲ್ಲಿರುವಂಥ ನಷ್ಟಗಳನ್ನು ಬದಲಾಯಿಸು ರಾಜ. ಇವತ್ತು ಒಂದು ಅಪ್ಪ ಚೇಂಜಸ್ ಒಂದೊಂದು ಕುಟುಂಬದಲ್ಲಿ ಉಂಟಾಗಬೇಕಾಗಿ ಬೇಡ್ಕೊಳ್ತೇನೆ. ಒಂದೊಂದು ಬದಲಾವಣೆ ಉಂಟಾಗಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ನನ್ನ ಜೊತೆ ಪ್ರಾರ್ಥನೆ ಮಾಡ್ತಾ ಇರುವಂಥ ಒಬ್ಬೊಬ್ಬರ ಬಾಳಲ್ಲಿ ಬದಲಾವಣೆಯನ್ನು ಯೇಸುವಿನ ನಾಮದಲ್ಲಿ ನೋಡಲಿ ಅಂತ ಶುಭಾಶಿಸಿ ಆಶೀರ್ವದಿಸ್ತೇನೆ ಸ್ವಾಮಿ. ಎಲ್ಲವನ್ನು ತಗ್ಗಿಸಿ ನಿಮ್ಮ ತನ್ನವುಳ್ಳ ಹಸ್ತದಲ್ಲಿ ಒಪ್ಪಿಸಿ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ಆಮೇನ್. ದೇವರು